ಇದು ಗೇಟು. ಕೆಲಸದವ್ರು ಹಂಗೆ ನಾವು ಇಲ್ಲಿಂದ ಒಳಗೆ ಹೋಗ್ತೀವಿ. ಕೆಲಸದವ್ರು ಹಂಗೆ ಯಾರಿಗೂ ಡೌಟ್ ಬರ್ದಂಗೆ ಕೆಲಸ ಮಾಡ್ತಾ ಇರ್ತೀವಿ. ಕಾರ್ಯಕ್ರಮ ಶುರು ಆಗೋ ಹೊತ್ತಿಗೆ ಎಲ್ಲ ಕೈದಿಗಳಂಗೆ ಕಲಿ ಮತ್ತು ಸಿಂಗಾರಾಮ ಕೂಡ ಆಚೆಗೆ ಬರ್ತಾರೆ. ಮೊದಲಿಗೆ ನಮ್ಮ ಬೇಟೆ ಆ ಕಲಿ. ಅವನ್ನ ಕೈಗೆ ಸಿಕ್ಕಿಕೊಳ್ಳ ಮಗನ್ ಯಾಕೋ ಏಯ್ ಹೊಟ್ಟೆ ಬಾಯ್ ಹಾಕ್ರೆ ಸಿಗ್ದಾಕ್ಬಿಡ್ತೀನಿ. ಅಲ್ಲ ಕಣ, ಒಳಿಕ್ ಹೆಂಗೆ ಹೋಯ್ತೀಯ? ಕೆಲ್ಸದವ್ರಾಗಿ ಹೋಗೋಕ್ಕೆ ಪೊಲೀಸ್ದವ್ರು ನಂಬೇಕಲ್ಲ. ನಮ್ಮ ಹುಡುಗರೆಲ್ಲ ಫಿಟ್ಟಾಗವ್ರೆ. ಅದು ಅಲ್ಲದೆ ನಿನ್ನ ಮಕ್ಕ ಎಲ್ರಿಗೂ ಗೊತ್ತು ಕಣ. ಅದಕ್ಕೆಲ್ಲ ನಮ್ಮ ಜಿಗಣಿ ಅವನೇ. ಜಿಗಣಿ ಅಣ್ಣ, ನಾನು ಹೇಳಿದೆಲ್ಲ ತಯಾರಾಗೈತಾ? ಎಲ್ಲ ತಯಾರಾಗಿದೆ ಅಣ್ಣ. ಆದರೆ ಏನು? SP ಮೇಡಮ್ನವರು ಚೀಫ್ ಗೆಸ್ಟ್ ಆಗಿ ಫಂಕ್ಷನಿಗೆ ಬರ್ತಾ ಇದ್ರಣ್ಣ. ಬರ್ಲಿ ಬಿಡ್ಲಾ ಅಣ್ಣ, ಅಪ್ಪಿ ತಪ್ಪಿ ಏನಾದರೂ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ರಿಸ್ಕ್ ಕಣ. ಯಾರ್ಯಾರಿಗೆಲ್ಲ ರಿಸ್ಕ್ ಅನಿಸ್ತೈತೋ ಅವ್ರು ಇಲ್ಲಿಂದ ಓಡ್ಬೋದು. ನನ್ನ ಜೊತೆ ಬರ್ತೀನಿ ಅಂದ್ರೆ ಮಾತ್ರ ಇಲ್ಲಿರ್ಬೋದು. ಅದು ಆಗಕ್ಕಿಲ್ಲ ಅಂದರೆ ನಾನು ಒಬ್ಬನೇ ಹೋಗಿ ಅವರಿಬ್ಬರನ್ನ ಎತ್ತೋದು ನನಗೆ ಚಂದ ಗೊತ್ತೈತೆ. ಅಣ್ಣ, ಯಾವುದಕ್ಕೂ ಸ್ವಲ್ಪ ಯೋಚನೆ ಮಾಡಿ ಅಣ್ಣ. ತಾಯಿ ಕೆಲಸ, ತಾಯಿ ನಾಡಿನ ಕೆಲಸ ಶ್ರದ್ಧೆ ಭಕ್ತಿಯಿಂದ ಮಾಡ್ರ. ನೀವು ಮಾಡಿರೋ ಪಾಪ ಕಳೀತದೆ. ಸರ್, ಇದು ನಮ್ಮಪ್ಪ, ಕನ್ನಡದಪ್ಪ. ಹೆಂಗ್ ಸಿಂಗಾರ ಮಾಡ್ತೀನಿ ನೋಡ್ತಾ ಇರಿ ಸರ್. ಕಟ್ಟು ಓ, ಇವತ್ತು ಕನ್ನಡ ರಾಜ್ಯೋತ್ಸವ. ಹಬ್ಬದ ಜೊತೆಗೆ ಹಬ್ಬದ ಊಟನೂ ಸಿಗುತ್ತೆ ನಮಗೆ. ಬರೀ ಊಟ ಅಲ್ಲ ಕಣೆ, ಒಳ್ಳೊಳ್ಳೆ ಕಾರ್ಯಕ್ರಮನೂ ಇದೆ. ಹೌದಾ? ಇವತ್ತು ಖುಷಿಯೋ ಖುಷಿ. ಏ ರುಕಮ್ಮ, ಬಿಸಿ ರುಕಮ್ಮ, ಬೇಡ. ಸ್ವಲ್ಪ ನೀನು ಫೋನ್ ಕೊಡು. ಅದೆಲ್ಲ ಆಗಲ್ಲ. ಮೊದಲೇ ನಿಂದು DC ಕೊಲೆ ಕೇಸು. ನಾನೇನಾದರೂ ಫೋನ್ ಕೊಟ್ಟು ನಿಂಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಮೇಲಧಿಕಾರಿಗಳಿಗೆ ಗೊತ್ತಾದರೆ ನಿನ್ನ ಜೊತೆ ನನ್ನ ಒದ್ದು ಒಳಗಾಗ್ತಾರೆ. ಅಯ್ಯ ಹಾಗೆಲ್ಲ ಏನೂ ಆಗಲ್ಲ ರುಕಮ್ಮ. ನೋಡಿ ಸಿಂಗಮ್, ನೀನು ಯಾರು, ಏನು, ನಿನ್ನ ಅವ್ವ ಎಂಥದ್ದು ಅಂತ ಎಲ್ಲ ನನಗೆ ಗೊತ್ತು. ಆದರೆ ನೀನು ಯಾವಾಗ ಹಿಡಿದು ಬೋನೆಗೆ ಹಾಕಿದ್ರ ಆವಾಗ ನಿನ್ನ ಅವ್ವ ಎಲ್ಲ ಮುಗೀತು. ಕೋಪ ಮಾಡ್ಕೋಬೇಡ. ನಿನ್ನ ಅವ್ವ ಸೃಷ್ಟಿ ಆಗಬೇಕು ಅಂದರೆ ಬೇಕಾದ ವ್ಯವಸ್ಥೆನ ಹೊರಗಡೆಯಿಂದನೇ ನೀವು ಮಾಡಿಸ್ಕೋಬೇಕು. ದುಡ್ಡಿಲ್ಲದೆ ದುನಿಯಾ ಇಲ್ಲ ಅಂತ ನಿನಗೂ ಗೊತ್ತಲ್ವಾ? ಅದಕ್ಕೆ ನಾನು ಫೋನ್ ಕೊಡು ಅಂತ ಹೇಳ್ತಿರೋದು. ನನ್ನ ದುನಿಯಾ ಜೊತೆ ನಿನ್ನ ಜೀವನಾನು ವಿಚಾರಿಸ್ಕೊಳ್ತೀನಿ. ಫೋನ್ ಕೊಡು ರುಕ್ಕಮ್ಮ. ಇದೇ ಕೊನೆ ಸಲ, ಮತ್ತೆ ಮತ್ತೆ ಕೇಳಬೇಡ. ಆಯ್ತು, ಕೇಳಲ್ಲ, ಕೊಡಿ. ಯಾರಿಗೆ ಫೋನ್ ಮಾಡಲಿ? ಹಾಂ, ಇದಳಲ್ಲ ರಾಧಾ, ಕರೆಕ್ಟ್. ಅವಳಿಗೆ ಫೋನ್ ಮಾಡ್ತೀನಿ. ಸಿಂಗಮ್, ಯಾರನ್ನ ಬಂದ್ಬಿಡ್ತಾರೆ, ಫೋನ್ ಕೊಡು. ದುಡ್ಡು ಬೇಕೋ ಬೇಡವೋ ಸ್ವಲ್ಪ ತಡ್ಕೋ. ನೀನು ಕೆಲವೊಂದ್ಸಲ ಸ್ನೇಹ ಹಾಕೊಂತರನೇ ಆಡ್ತೀಯ. ಅಲ್ಲ, ಈಗ ಆಟೋಲ್ ಬಂದಿದ್ರೆ ಏನಾಗೋಗಿರೋದು? ಅಲ್ಲಿ ದುಡ್ಡಂಡ ಅಲ್ವಾ ಸುಮಾ, ನಿಂಗೆ ನಡೆಯೋಕ್ಕೆ ಇಷ್ಟ ಆಗೋದಿಲ್ಲ? ಅಲ್ಲ ಅಕ್ಕ, ಕಾಲಿದೆ ಅಂತ ಸುಮ್ಮನೆ ನಡೀತಾನೆ ಇರೋದಾ? ಮನುಷ್ಯ ಗಾಡಿ ಮಾಡಿರೋದೆ ಅದನ್ನ ಯೂಸ್ ಮಾಡೋಕ್ಕೆ ಅಲ್ವಾ? ಅಕ್ಕ, ನೀನು ನಗ್ಬೇಡ. ಸ್ನೇಹಕ್ಕನೂ ಹೀಗೆ
ಹೋಗ್ತಾ ಗಾಡೀಲಿ ಕರ್ಕೊಂಡು ಹೋಗೋಳು, ಬರ್ತಾ ಗಾಡಿನ ತಳ್ಳಿಸ್ಕೊಂಡು ಕರ್ಕೊಂಬರೋಳು. ಹೌದಾ? ಯಾಕೆ? ಪೆಟ್ರೋಲ್ ಉಳಿಲಿ ಅಂತ. ಅದಕ್ಕೆ ಪೂರ್ತಿ ನಡ್ಕೊಂಡೇ ಹೋಗ್ಬೋದಿತ್ತಲ್ವಾ? ಹೋಗ್ತಾ ಗಾಡೀಲಿ ಹೋದ್ರೆ ಸಮಯ ಉಳಿಯುತ್ತಲ್ಲ, ಅದು ಒಳ್ಳೆ ಲೆಕ್ಕಾಚಾರ. ಬಾಬಾ, ಯಾರ ಮುಖ ನೋಡ್ಬಾರ್ದಂತ ಬನ್ನೋ ಅವರೇ ಎದುರುಗಡೆ ಬಂತವ್ರೆ. ಯಾಕೆ? ಏನಾಯ್ತು ಬಾವಾ? ನನ್ನ ನೋಡ್ಬಾರ್ದಿತ್ತಾ? ಏಕೆ? ಸುಮ್ಮ, ಅವ್ರು ಹೇಳಿದ್ ನಿನ್ ಬಗ್ಗೆ ಅಲ್ಲ. ಓ ಮೊದ್ಲು ಇಲ್ಲಿಂದ ಕರ್ಕೊಂಡೋಗಿ. ಬಾಬಾ, ನಿಮ್ಗೆ ಯಾಕೋ ಅತಿ ಆಯ್ತು. ಸುಮ್ನೆ ಉರ್ದ್ ಬೀಳ್ತಿರಲ್ಲ. ಲೇ ಮುಗ್ದೆ ಹೋಗಿಲ್ಲ ಅವಳ. ಏಯ್ ಇಲ್ಲ ಮುಗಿಸಿ, ನಿಮ್ಮ ಅಣ್ಣ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಾರೆ ಅಂತ ಕೇಳು. ಹೋಗು ಮೊದ್ಲು ಅವಳಿಂದ ಕರ್ಕೊಂಡೋಗು. ಬಾಬಾ, ಇದು ಪಬ್ಲಿಕ್ ರೋಡು, ಯಾರು ಬೇಕಾದ್ರೂ ಓಡಾಡ್ಬೋದು, ನೀವು ನಮ್ಮನ್ನ ಕೇಳೋ ಹಾಗಿಲ್ಲ. ಲೇ ಮುಗ್ಸಿ, ಇವತ್ತು ನಾವು ಹೋಗೋ ಕೆಲಸನಾದ್ರೂ ಹಾಳಾಗೋದ್ರೆ ಅದಕ್ಕೆ ಕಾರಣ ಇವಳಕಲ್ಲ. ಬಾಬಾ, ನೀವು ತುಂಬಾನೇ ಬದಲಾಗಿದ್ದೀರಾ. ಅಲ್ಲ ಪಾಪ, ಸ್ನೇಹಕ್ಕ ಏನ್ ಮಾಡಿದಾರಂತ ನೀವು ಹೀಗೆ ಆಡ್ತಿದ್ದೀರಾ? ಬಾ ಸುಮ್ಮ. ಇರಕ್ಕ ನೀನು, ನಾನು ಅವ್ರನ್ನ ಕೇಳಲೇಬೇಕು. ಬಿಡು ಸುಮ್ಮ ಅದನ್ನೆಲ್ಲ. ಇಲ್ಲ ಅಕ್ಕ, ನಾನು ಇದನ್ನ ಸಹನಾ ಅಕ್ಕಂಗೂ ಹೇಳ್ತೀನಿ. ಸುಮ್ಮ, ಸಾಹೇಬ್ರೇನೋ ಪಾಪ ಕೋಪದಲ್ಲಿದ್ದಾರೆ, ಹೋಗ್ಲಿ ಬಿಡು. ಅಯ್ಯೋ, ನೀನೊಳ್ಳೆ ಸಾಹೇಬ್ರೆ ಅಂತ ಅವ್ರು ಅಷ್ಟು ಬೈತಾರೆ, ನಿಂಗೇನು ಅನ್ಸಲ್ವಾ? ಅವ್ವ, ಆಮೇಲೆ ಜ್ಯೂಸ್ ಇಟ್ಟಿದ್ದೀನಿ, 10 ನಿಮಿಷ ಬಿಟ್ಟು ಕುಡಿ. ನವ ಮಗೆ ಏನು ಮಾಡ್ತಾಳೆ? ಮಗಳು ಮಲಗಿದಾಳೆ, ಈಗ ಸ್ನಾನ ಮಾಡಿಸ್ಬೇಕು. ನೀನೇ ಸ್ನಾನ ಮಾಡಿಸ್ತೀಯವ್ವ? ಇಲ್ಲ ಅವ್ವ, ಅಜ್ಜಿ ಮಾಡಿಸ್ತಿದ್ರು, ಇಲ್ಲ ಅಂದರೆ ಮನೆ ಕೆಲಸ ಚೆನ್ನವ್ವ ಇದ್ದಾರಲ್ಲ ಅವ್ರು ಮಾಡಿಸ್ತಿದ್ರು. ಮಗಿನೂ ಮಾಡ್ಕೊಂಡು ನನಗೂ ಇದನ್ನೆಲ್ಲವೇ ಮಾಡ್ತಿದ್ಯಾ? ಸುಮ್ಕೆ ಶ್ರಮ ತಕ್ಕಬೇಡ ಬಸ್ಸು. ನಾನು ಅದೇ ಹೇಳೋದತ್ತೆ. ವಸು, ನೀನು ಯಾಕೆ ಇದೆಲ್ಲ ಮಾಡೋಕ್ಕೋದೆ? ನನಗೆ ಹೇಳೋಕ್ಕಾಗ್ತಿರ್ಲಿಲ್ವಾ? ನೀನು ಬ್ಯುಸಿ ಇರ್ತೀಯ ಅಂದ್ಕೊಂಡೆ ರಾಧಾ. ಎಂಥ ಬ್ಯುಸಿನಿಲ್ಲ, ಏನೂ ಇಲ್ಲ. ನನಗೆ ಇದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನಿದೆ ಹೇಳು? ನೀವಿಬ್ರು ಜಗಳ ಮಾಡಬೇಡಿ. ಅವಳು ನನ್ನ ಬಂಗಾರ. ಬಂಗಾರ, ಇನ್ಮ್ಯಾಕೆ ಏನೇ ಬೇಕಿದ್ರು ನನ್ನೇ ಕೇಳು. ನೀವು ಬಂದ್ಬಿಟ್ರಾ? ಇನ್ ಸ್ನೇಹ ಒಬ್ಳೆ ಬಾಕಿ. ಆದ್ರೆ ಅವಳು ಬರಲ್ವಲ್ಲ. ಅಂದ್ರೆ ಅವಳು ಈಗ ಸದ್ಯಕ್ಕೆ ಬರಲ್ವಲ್ಲ ಅಂತ ಹೇಳ್ದೆ. ಒಂದು ಫೋನ್ ಮಾಡ್ಕೊಡಿ ಮಾತಾಡುಮ ಅಂದರೆ ಅವಳು ಸಿಗಕ್ಕಿಲ್ಲ, ಆಟೊಂದು ಕೆಲಸ ಇರ್ತೈತೆ ಅಂತ ಹೇಳ್ತೀರ. ಪಾಪ ನನ್ನ ಸೊಸೆಗೆ ನನ್ನ ಮನೆಗೆ ಬಂದಿರೋ ಈಸಿಯಾಗಿ ಗೊತ್ತಾಯ್ತೋ ಇಲ್ವೋ? ಅವ್ವ, ಸ್ನೇಹನೇ ಕಾಲ್ ಮಾಡ್ತಾಳೆ, ಅವಾಗ ನೀವು ಮಾತಾಡುವಂತೆ. ಈಗ ನೀನು ರೆಸ್ಟ್ ಮಾಡು. ಹಲೋ, ಹಲೋ, ನಾನು ರಾಧಾ, ಸಿಂಗಾರ. ಗೊತ್ತಾಯ್ತು, ಹೇಳಿ. ಅಲ್ಲ, ಜೈಲಿಂದ ಫೋನ್ ಮಾಡಿದ್ರಾ? ಜೈಲಿಂದಾನೇ ಮಾಡ್ತಿದ್ದೀನಿ. ಬೇಗ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನೀವು ನನಗೆ ಯಾಕೆ ಫೋನ್ ಮಾಡಿದ್ರಿ? ಯಾರಿಗಾದ್ರೂ ಗೊತ್ತಾದ್ರೆ? ಅಯ್ಯ, ನಿನ್ಗೇನು ಆಗಲ್ಲ ರಾಧಾ. ನೋಡು, ನನಗೆ ನಿನ್ನಿಂದ ಸಹಾಯ ಆಗಬೇಕಾಗಿದೆ. ಏನು? ಅತ್ತೆನ ಮುಗಿಸ್ಬೇಕು, ಅದೇ ತಾನೇ? ಅದಿದೆ, ಆದರೆ ಅದಕ್ಕೂ ಮೊದಲು ನೀನು ನಂಗೆ ಒಂದಷ್ಟು ವಸ್ತುಗಳನ್ನ ತಂದು ಕೊಡಬೇಕು. ವಸ್ತುನ? ಹೌದು, ನಾನು ಕೇಳೋದನ್ನ ನನಗೋಸ್ಕರ ತಂದು ಕೊಡು ರಾಧಾ.
ಅಯ್ಯಯ್ಯೋ ಇದನ್ನೆಲ್ಲ ಹೇಗೆ ತರಲಿ ನಾನು, ಅದು ಜೈಲ್ಗೆ ಸಾಧ್ಯನೇ ಇಲ್ಲ. ನೋಡು ರಾಧಾ, ಇದೊಂದು ಸಲ ನೀನು ನಂಗೆ ಸಹಾಯ ಮಾಡಿಬಿಡು. ನೋಡು, ಮುಂದೆ ನಿಂಗೆ ಏನು ಬೇಕು ಅಂದರೂ ಅದೆಲ್ಲ ನಾನು ಮಾಡ್ತೀನಿ. ಇದೊಂದ್ಸತಿ ಇಲ್ಲ ಅಂತ ಹೇಳ್ಬೇಡ ರಾಧಾ. ನೋಡಿ, ನಾನು ಯಾರನ್ನೂ ಬೇರೆಯವ್ರನ್ನೂ ನಂಬ್ಕೊಂಡಿಲ್ಲ. ಪ್ಲೀಸ್ ರಾಧಮ್ಮ, ನಂಗೆ ಹೆಲ್ಪ್ ಮಾಡು. ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ ರಾಧಾ. ನಿನಗೆ ದುಡ್ಡು, ಅಧಿಕಾರ, ಅದೇನೇನು ಬೇಕು ಎಲ್ಲದಕ್ಕೂ ನಾನು ಸಹಾಯ ಮಾಡ್ತೀನಿ. ಹೇಗಿದ್ರೂ ಆ ಬಂಗಾರಿ ಸಾಯ್ತಾಳೆ ಅಂತ ನೀನೇ ಹೇಳಿದ್ಯಾ. ಅಂದಮೇಲೆ ಮುಂದೆ ಆ ಮನೆ ನೀನೇ ನಡೆಸೋ ಹಾಗೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೋಡು, ಆಳುಗಳಿಂದ ಹಿಡಿದು ನೀನು ಎಲ್ಲ ಥರ ಕೆಲಸ ಮಾಡೋಕ್ಕೂ ನಾನು ಜನಗಳನ್ನ ಕಳಿಸ್ತೀನಿ. ಅಲ್ಲ, ಈ ಐಟಮ್ಸ್ ಎಲ್ಲ ತರೋದಕ್ಕೆ ಬೇರೆ ಯಾರೂ ಇಲ್ವಾ? ಎಲ್ಲರೂ ಅಕ್ಯೂಸ್ಡು ಪೊಲೀಸ್ ಹತ್ರ ನೋಟೆಡ್ ಹಾಕಿದ್ದಾರೆ. ಅದಕ್ಕೆ ನನಗೆ ಈ ಎಲ್ಲ ವಸ್ತುಗಳನ್ನ ತಂದುಕೊಡೋಕ್ಕೆ ಈಗ ನೀನೊಬ್ಬಳೇ ಇರೋದು ರಾಧಾ. ನಿಮ್ಗೊಂದು ವಿಷಯ ಗೊತ್ತಾ? ಬಂಗಾರತ್ತೆ ಸತ್ತಿಲ್ಲ. ಬದುಕಿದ್ದಾರೆ, ಹುಷಾರಾಗಿ ಮನೆಗೆ ಬಂದಿದ್ದಾರೆ. ಏನು ಏನು ಹೇಳ್ತಿದ್ಯಾ? ಹೌದು. ಹಾಗಾದರೆ ಅವಳನ್ನ ಮುಗಿಸೋದು ನಿಂದೇ ಜವಾಬ್ದಾರಿ. ಆದರೆ ಅದಕ್ಕೂ ಮೊದಲು ನಂಗೆ ಇದೊಂದು ಸಹಾಯ ಮಾಡು ರಾಧಾ. ಆಗಲ್ಲ ಅನ್ಬೇಡ. ನೋಡು, ಪೊಲೀಸ್ ಬರ್ತಾ ಇದ್ದಾರೆ, ನಾನು ಫೋನ್ ಇಡಬೇಕು ಆಯಿತಾ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಅಷ್ಟನ್ನು ಮರೀದೆ ತಗೊಂಡು ಬಾ. ಹಾಂ, ಮೊದಲು ಫೋನ್ ಕೊಡು. ತಗೋರು. ಥ್ಯಾಂಕ್ ಯು ರುಕ್ಕಮ್ಮ. ಆಚೆ ಹೋದ್ಮೇಲೆ ನೀನು ನಾನು ಸರ್ಜಿಯಾಗಿ ವಿಚಾರಿಸ್ಕೊತೀನಿ. ಹಾಕೊಡದೆ ಇದ್ರೆ ಸಾಕು. ಕದ್ದು ಮುಚ್ಚಿ ಯಾಕೆ ಮಾತಾಡ್ತಾ ಇದ್ದಳು? ಹಲೋ ಹಲೋ ಸಹನಾ, ನಾನು ವಸು. ಆ ವಸು ಹೇಳವಿ. ನಂಗೊಂದು ಚಿಕ್ಕ ಡೌಟ್ ಇತ್ತು, ಅದನ್ನು ಕೇಳೋಣ ಅಂತ ಕಾಲ್ ಮಾಡಿದೆ. ಡೌಟಾ? ಯೋನವಿ, ಒಳ್ಳೆ ಕಾಲೇಜ್ ಹುಡುಗಿ ಹಂಗೆ ಹೇಳ್ತಿದ್ಯಾ? ಅಯ್ಯಯ್ಯೋ, ಹಾಗೇನಿಲ್ಲ. ಅವ್ವಂಗೆ ಪದ್ಯದ ಅಡುಗೆ ಮಾಡ್ತಾ ಇದ್ದೆ, ಪುಟ್ಟಕ್ಕನ್ ಕೇಳೋಣ ಅಂತ ಕಾಲ್ ಮಾಡಿದೆ. ಅವಂಗೆ ಫೋನ್ ಕೊಟ್ಲಾ? ಅಯ್ಯಯ್ಯೋ ಬೇಡ, ಅವ್ವಂಗೆ ಕೊಟ್ರೇನು ನೀನು ಹೇಳಿದ್ರೇನು, ಇಬ್ರು ಈ ವಿಷಯದಲ್ಲಿ ಒಂದೇ ಅಲ್ವಾ? ಥ್ಯಾಂಕ್ ಯು ಸಹನಾ. ಅಯ್ಯೋ ಪರವಾಗಿಲ್ಲ ಕಣವಿ. ಸನಾ, ಯಾರವ? ವಸು ಅವ್ವ. ವಸು, ಹೆಂಗಿದ್ಯವ? ಚೆಂದಾಕಿದ್ಯಾ? ಅಮ್ಮವ್ರು ಹೆಂಗವ್ರೆ? ಅವ್ವ ಹುಷಾರಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಅವರಿಗೋಸ್ಕರನೇ ಪದ್ಯದ ಅಡುಗೆ ಮಾಡ್ತಾ ಇದ್ದೆ. ಅಯ್ಯೋ, ನೀನೇ ಮಾಡ್ತಿದ್ದೀನ ತಾಯಿ. ಹೇಳಿದ್ರೆ ನಾನು ಮಾಡಿ ಕಳಿಸ್ತಿರ್ಲಿಲ್ವೇ? ಈಗ ಕಳ್ಸನೆ? ಬೇಡ ಬೇಡ, ಇವತ್ತು ಬೇಡ ಕಣವ್ವ, ನಾಳೆಯಿಂದ ಕಳಿಸ್ತೀನಿ. ಹಾಂ, ಅಯ್ಯೋ ಪರವಾಗಿಲ್ಲ, ನಾನೇ ಮಾಡ್ಕೋತೀನಿ. ಅದಕ್ಕೆ ಸಹನಂಗೆ ಫೋನ್ ಮಾಡಿ ಕೇಳಿದೆ. ಅವ್ವ, ಮೆಸ್ಸಲ್ಲೇನಾದರೂ ಕೆಲಸ ಜಾಸ್ತಿ ಇದೆಯಾ? ಮೆಸ್ಸಲ್ಲ ವಸು, ಜೈಲ್ಗೆ ಊಟ ತಕೊಂಡು ಹೋಯ್ತಾ ಇದೀವಿ. ಜೈಲಿಗ? ಏ, ಜೈಲಿಗೆ ಅಂದರೆ ನಾವು ಯಾರನ್ನ ನೋಡಕ್ಕೆ ಹೋಯ್ತಿದೀವಿ ಅಂತ ತಿಳ್ಕೊಂಬಿಡ್ತಾರೆ. ಹಂಗಲ್ಲ ಕಣವಿ, ಈ ನಮ್ಮ ಮೆಸ್ಗೆ ಪೊಲೀಸ್ನವ್ರು ಬಂದಿದ್ರು. ಅವರು ಜೈಲ್ನಾಗೆ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಕೈದಿಗಳಿಗೆಲ್ಲ ಊಟ ತಗೊಬತ್ತೀರಾ ಅಂದರು. ಹ್ಞೂ ಅಂತ ಒಪ್ಕೊಂಡಿದ್ದೀನಿ. ಅದೇ ತಯಾರಿ ನಡೀತಾಯ್ತು ವಸು. ಹ್ಞೂ. ಅಯ್ಯೋ ಸಾರಿ, ನಾನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಇಲ್ಲ ಕಣವ, ಇಲ್ಲ ಇಲ್ಲ, ಹಂಗೇನಿಲ್ಲ ಬಿಡು. ಸರಿ ಅವ್ವ, ಹೋಗಿ ಬನ್ನಿ. ಏನಾದರೂ ಡೌಟ್ ಇದ್ರೆ ನಾನು ಫೋನ್ ಮಾಡ್ತೀನಿ. ಹಾಂ, ಮಾಡು ಮಾಡು ಮಾಡು. ವಸು, ಯಾರ ಹತ್ರ ಮಾತಾಡ್ತಿದ್ದೆ? ಪುಟ್ಟಕ್ಕನ ಹತ್ರ ಮಾತಾಡ್ತಿದ್ದೆ. ಪುಟ್ಟಕ್ಕ ಇವತ್ತು ರಾಜ್ಯೋತ್ಸವಕ್ಕೆ ಕೈದಿಗಳಿಗೆಲ್ಲ ಊಟ ತಗೊಂಡು ಹೋಗ್ತಿದಾರಂತೆ. ನಮ್ಮ ಮನೇಲಿ 4 ಜನಕ್ಕೆ ಬಡಿಸುವಾಗಲೇ ನಮ್ಗೆ ಸಾಕಾಗೋಗುತ್ತೆ. ಅವ್ರು ಎಷ್ಟೊಂದು ಜನಕ್ಕೆ ಊಟ ಹಾಕ್ತಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಲ್ವಾ? ಜೈಲಿಗೆ ಹೋಗ್ತಿದ್ದಾರಾ?
ದೇವರೇ ನೋಡಿ ನನಗಂತಾನೆ ಅವ್ರನ್ನ ಅಲ್ಲಿಗೆ ಕಳಿಸ್ತಿದ್ದಾನೆ ಅನಿಸುತ್ತೆ. ಇದೇ ಸರಿಯಾದ ಸಮಯ. ನಾನು ಅವ್ರ ಜೊತೆ ಅಂದ್ಕೊಂಡ್ರೆ ಜೈಲೊಳಗೆ ಆರಾಮಾಗಿ ಹೋಗ್ಬಿಡ್ಬೋದು. ಅಣ್ಣ ನೀನು ಬಂದ ಕೆಲಸ ಆಗ್ತದಲ್ಲ. ಆಗಬೇಕು ಅಂತಲ್ವೇ ಇಲ್ಲಿ ಗಂಟ ಬಂದಿರೋದು. ತಲೆ ಮೇಲೆ ತಲೆ ಬಿದ್ರೂ ಅವರಿಬ್ಬರು ಥರನ ಇವತ್ತು ಎತ್ಕೊಂಡು ಹೋಗೋದೆಯ. ಇದೇನಣ್ಣ ಇದು ಕತ್ತಿ ಸಮೇತ ಬಂದ್ಬಿಟ್ಟಿದ್ಯಾ? ಕತ್ತು ಕಡಿಬೇಕಂದ್ರೆ ಕತ್ತಿ ಬೇಕಲ್ವೇನಲ್ಲ. ಅಣ್ಣ ನಾವಿಲ್ಲಿಗೆ ಬಂದದ್ದು ಏನೋ ದೊಡ್ಡ ಅಪಾಯ ಕಾದಿದೆ ಅಂತ ಅನ್ನಿಸ್ತಾ ಉಂಟು. ಅದು ಒಳ್ಳೆ ಕತ್ತಿ ಬೇರೆ ತಂದಿದ್ಯಾ ಮಾರೆ. ಪೊಲೀಸರಿಗೆ ಗೊತ್ತಾದರೆ ನಾವು ಜೀವಂತವಾಗಿ ಮನೆಗೆ ಹೋಗೋದಿಲ್ವಾ ಅಂತ. ಲೈ ಏನೇನೋ ಮಾತಾಡಿದ್ರೆ ಸುಮ್ಕೆ ಕ್ಯಾಮೆ ನೋಡೋಗಿ ಒಳ್ಳೆ. ಅಣ್ಣ ಮುಂದೆ ಚೆಕಿಂಗ್ ಇರುತ್ತಣ್ಣ. ಏನಾದರೂ ಇರಲಿ ಮೊದಲು ಒಳ್ಳೆ. ಆ ಮುಂಗುಸಿದ್ದು ತಲೆ ಮಾತ್ರ ಚುರುಕುಂಟು ಮಾರೆ. ಇದನ್ನೆಲ್ಲ ಯೋಚನೆ ಮಾಡಿ ಫಸ್ಟ್ ಎಸ್ಕೇಪ್ ಆಗಿದ್ದಾನೆ. ಹೋಗಳ ಆದರೂ ನಾವು ನೀರಿಗೆ ಇಳಿದಾಯ್ತು. ಮೋಸ್ಟ್ಲಿ ನುಂಗಿದ್ರು ಮೀನು ಕಚ್ಚಿದ್ರು ಆ ಮೀಕೊಂಡಿರ್ಬೇಕು. ನಡಿ ಹೋಗಮ್ಮ. ನೋಡು ಮೊದಲೇ ಭಯ ಆಗ್ತುಂಟು. ಏನೇನು ಹೇಳಿ ಸಾಯಿಸ್ಬೇಡ ಇಟ್ಬಿಡು. ತಗೊಳ್ಳಿ ಸರ್. ಐಟಮ್ಸ್ ಅಂತ ಹುಡುಗರು ಬಂದರು. ಎಲ್ಲರಿಗೂ ಪರ್ಮಿಷನ್ ಹಾಕ್ಸಿದ್ದೀರಾ? ಹಾಕ್ಸಿದ್ದೀನಿ ಸರ್. ಸರಿ, ಒಬ್ಬೊಬ್ಬರೇ ಬಂದು ಚೆಕ್ ಸೀಲ್ ಹಾಕ್ಸ್ಕೊಂಡು ಹೊರಗಡೆ ಹೋಗಿ. ಬನ್ರಾ. ಅಣ್ಣ ನಿನ್ನ ಹತ್ರ ಕತ್ತಿ ಉಂಟಲ್ಲ, ಅಕಸ್ಮಾತ್ ಪೊಲೀಸ್ ಚೆಕ್ ಮಾಡುವಾಗ ಸಿಕ್ಕರೆ ಉಂಟಲ್ಲ, ನಾವು ಪರ್ಮನೆಂಟ್ ಒಳಗಿವೆ. ಈಗ ಅದು ಮುಖ್ಯ ಅಲ್ಲ, ಮೊದಲು ಸಿಂಗಾರಮ್ಮನ ಅಥವಾ ಕಲಿ ಅನ್ನೋದು ಮುಖ್ಯ. ಆಯ್ತು. ಲಾಲ ಎದೆ ಬಡಿತ ಡಬಲ್ ಆಗ್ತುಂಟು ಮಾರೆ. ಫುಲ್ಲು ಪೀಕಲ್ಲಿ ಉಂಟು. ನಿನ್ನ ಜದೆ ಬಡಿತ ಬಡ್ಕೊಂತೈತಣ್ಣ. ನಂದು ನಿಂತೋಗಂಗೆ ಆಗ್ತೈತೆ ಅಣ್ಣ. ಇಲ್ಲೇನಾದರೂ ಸಿಗಾಕೊಂಡ್ರೆ ಇಲ್ಲೇನಿದ್ದೆ ಇಲ್ಲೇ ಮುದ್ದೆ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಓ ಶಂಕರಪ್ಪ, ಮಗಳ ಮದುವೆ ಫಿಕ್ಸ್ ಆಯ್ತಾ? ಹ್ಞೂ ಅಣ್ಣ, ಹುಡುಕ್ತಾ ಇದ್ದೀನಿ. ಹುಡುಕಿದ್ರೆ ಗಂಡು ಸಿಗ್ತಾ ಇಲ್ಲ. ಗಂಡು ಸಿಕ್ಕರು ಜಾತಕ ಕೂಡಿ ಬರ್ತಾ ಇಲ್ಲ. ಹೋಲಿ ಬಿಡಪ್ಪ, ಕಂಕಣ ಮಲ ಕೂಡಿ ಬಂದರೆ ಅದ್ರ ಪಾಡಿಗೆ ಅದಾಗುತ್ತೆ. ನೀನು ಯಾಕೆ ತಲೆ ಕೆಡಿಸಿ ಅಂತ ಹೇಳೋ. ಚೆಕ್ ಮಾಡಿ ಸಿಲಾಕಿ ಕಳಿಸು.